ಹಾಗಾದ್ರೆ ಮುಖ್ಯಮಂತ್ರಿಯವರ ಮೇಲೆ ಇದು ಯಾವ ರೀತಿಯಂತಹ ಗೂಗ್ಲಿ, ಮುಖ್ಯಮಂತ್ರಿಯವರು ಪ್ರಯೋಗಿಸಿರುವಂತಹ ಗೂಗ್ಲಿ ಎಂಥದ್ದಿದು? ಯಾವ ಸ್ವರೂಪದಲ್ಲಿ ನಿಜಕ್ಕೂ ಅವರನ್ನ ಇದು ಸೇವ್ ಮಾಡುತ್ತಾ ಅಥವಾ ಅವರ ವಿಕೆಟನ್ನು ಕಳ್ಕೊಳ್ಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಇದ್ದೇ ಇದೆ. ಇಲ್ಲಿ 14 ಸೈಟ್ ವಾಪಸ್ ಮಾಡಿರುವಂತಹ ಮುಖ್ಯಮಂತ್ರಿಯವರ ಈ ಪೊಲಿಟಿಕಲ್ ಗೂಗ್ಲಿಯ ವಿಚಾರದಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಏನಂತ ಹೇಳಿದ್ರೆ ಕ್ಲೀನ್ ಇಮೇಜನ್ನು ಹೆಚ್ಚಿಸಿಕೊಳ್ಳುವಂಥದ್ದು ಅಥವಾ ಉಳಿಸ್ಕೊಳ್ಳುವಂಥದ್ದು. ಇದು ಸಿದ್ದರಾಮಯ್ಯನವರ ಈಗಿನ ಜರೂರತ್ತು, ಈಗಿನ ಅವಶ್ಯಕತೆ. ಯಾಕಂದರೆ ಒಬ್ಬ ಮಾಸ್ ಲೀಡರ್ ಅಂತ ಕರೆಸಿಕೊಂಡಾಗ ಆ ಮಾಸ್ ಲೀಡರ್ಗೆ ಇರಬೇಕಾದ ಬಹಳ ಮುಖ್ಯವಾದಂಥ ಒಂದು ಅಂಶ ಅಂತ ಹೇಳಿದರೆ ಆತನನ್ನು ಎಲ್ಲ ವರ್ಗದ ಜನ ಒಪ್ಕೊಳ್ಬೇಕು ಅಂತೇಳಿ ಆದರೆ, ಆ ವ್ಯಕ್ತಿಯನ್ನು ಜನ ಬೆಂಬಲಿಸಬೇಕು ಅಂತೇಳಿ ಆದರೆ, ಬೆಂಬಲಿಸ್ತಾ ಬಂದಿದ್ದಾರೆ ಅಂತೇಳಿ ಆದರೆ ಅದಕ್ಕೆ ಕಾರಣ ಆ ವ್ಯಕ್ತಿಯ ಕ್ಲೀನ್ ಇಮೇಜ್ ಆಗೇ ಇರುತ್ತೆ. ಇದು ದೇಶದ ರಾಜಕಾರಣದಲ್ಲಿ, ರಾಜ್ಯದ ರಾಜಕಾರಣದಲ್ಲಿ ಅನೇಕ ನಾಯಕರ ವಿಚಾರದಲ್ಲಿ ಇದು ಸತ್ಯ ಆಗಿರುವಂತಹ ವಿಷಯ. ಹಾಗೆಯೇ ಸಿದ್ದರಾಮಯ್ಯನವ್ರಿಗೂ ಕೂಡ ಇವತ್ತಿಗೂ ಅವಶ್ಯಕವಾಗಿರುತ್ತೆ. ಯಾಕಂದರೆ ಅವರು ಮಾಸ್ ಲೀಡರ್ ಆಗಿದ್ದಾರೆ, ನಿಜ. ಯಾಕೆ ಆಗಿದ್ದಾರೆ ಅಂತ ಹೇಳಿದ್ರೆ ಅವರು ಇದುವರೆಗೂ ಹೊಂದಿದ್ದಂಥ ಕ್ಲೀನ್ ಇಮೇಜ್, ಈಗ ಆ ಕ್ಲೀನ್ ಇಮೇಜನ್ನು ಉಳಿಸ್ಕೊಳ್ಬೇಕಾದ ಅನಿವಾರ್ಯತೆ ಸಿದ್ದರಾಮಯ್ಯನವರಿಗೆ ಇದ್ದೇ ಇದೆ. ಆಸ್ತಿ ಮುಖ್ಯವಲ್ಲ ಅಂತ ಬಿಂಬಿಸುವಂತಹ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ಇದು ಈಗಲೂ ಕೂಡ ಹಠಕ್ಕೆ ಬಿದ್ದು ಇಲ್ಲ ಆ 14 ಸೈಟು ಲೀಗಲ್ ಆಗಿ ನಮಗೆ ಬಂದಿದೆ, ಹಾಗಾಗಿ ಯಾವ ಕಾರಣಕ್ಕೂ ಅದನ್ನು ವಾಪಸ್ ಕೊಡೋದಿಲ್ಲ ಅಂತ ಅವರು ಹಠ ಹಿಡಿದು ಕುಳಿತರೆ, ತನಿಖೆ ನಡೆಸ್ತಾ ಇರುವಂಥ ಏಜೆನ್ಸಿ ಮೊದಲ ಹಂತದಲ್ಲೇ ಅದನ್ನು ಮುಟ್ಟುಗೋಲು ಹಾಕ್ಕೊಂಡು ನಂತರ ಓಕೆ ಕೋರ್ಟಲ್ಲಿ ಫೈಟ್ ಮಾಡ್ಕೊಳ್ಳಿ, ಅದು ಬೇರೆ ವಿಚಾರ ಅಂತ ಹೇಳಿಕೊಂಡು ಅವರು ಮುಟ್ಟುಗೋಲು ಹಾಕೊಳ್ಳುವಂಥ ಅವಕಾಶಗಳು ಇರ್ತವೆ ಅಂತ ಹೇಳಿ, ಈ ಎಲ್ಲ ಕಾರಣಕ್ಕಾಗಿಯೂ ಕೂಡ ನಮಗೆ ಅದು ಮುಖ್ಯ ಅಲ್ಲ. ಸಿದ್ಧಾಂತಕ್ಕೆ ಬದ್ಧನಾಗಿದ್ದೇನೆ ಅನ್ನುವಂತಹ ಸಂದೇಶ ರವಾನಿಸುವಂತಹ ಪ್ರಯತ್ನವನ್ನು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಹಂತದಲ್ಲಿ ಮಾಡಿದ್ದಾರೆ. ರಾಜಕೀಯವಾಗಿ ತಾನು ಅದೇ ಸಿದ್ಧಾಂತವನ್ನು ಹೊಂದಿದ್ದೀನಿ, ಕ್ಲೀನ್ ಇಮೇಜ್ ನನ್ನದು ಅಂತ ಹೇಳಿ ಸಿದ್ದರಾಮಯ್ಯನವರ ಪರವಾದಂಥ ಒಂದು ಅನುಕಂಪದ ಅಲೆ ಎಬ್ಬಿಸುವ ಪ್ರಯತ್ನವೂ ಕೂಡ ಇಲ್ಲಿ ನಡೆದಿದೆ. ಯಾಕೆಂದರೆ ಆ ಪತ್ರದಲ್ಲೂ ಕೂಡ ಬಹಳಷ್ಟು ಅನುಕಂಪದ ವಿಚಾರಗಳು ಇದ್ದಾವೆ. ಸಿದ್ದರಾಮಯ್ಯನವರ ಇಮೇಜ್ ಬಗ್ಗೆ, ಸಿದ್ದರಾಮಯ್ಯನವರ ರಾಜಕಾರಣದ ಬಗ್ಗೆ, ಸಿದ್ದರಾಮಯ್ಯನವರ ಪತ್ನಿ ಅವರು ಹೇಳಿರುವಂತಹ ಅಂಶಗಳಲ್ಲಿ ಇದು ಉಲ್ಲೇಖ ಆಗಿದೆ. ಹೌದು, ಅವರು ತಮ್ಮ ಪತ್ರದಲ್ಲಿ ಬರೆದಂತೆಯೇ ಅವರು ಇಲ್ಲೂ ಕೂಡ ಸಾರ್ವಜನಿಕವಾಗಿ ಕಾಣಿಸ್ಕೊಂಡಂಥವರಲ್ಲ. ಮಾಧ್ಯಮದವರಿಗೆ ಅವರನ್ನು ಮಾತನಾಡಿಸುವ ಅವಕಾಶವೂ ಸಿಕ್ಕಿಲ್ಲ ಅಥವಾ ಅವರ ಒಂದು ವಿಡಿಯೋ ತೆಗೆದುಕೊಳ್ಳುವಂಥ ಅವಕಾಶವೂ ಕೂಡ ಸಿಗೋದಿಲ್ಲ. ಆ ರೀತಿಯಾಗಿ ಅವರು ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಈ ವಿಚಾರವನ್ನು ಅವರ ವಿರೋಧಿಗಳು ಕೂಡ ಒಪ್ಕೊಳ್ತಾರೆ. ಸಿದ್ದರಾಮಯ್ಯನವರ ವಿಷಯದಲ್ಲಿ ಪತ್ನಿಯ ಭಾವನಾತ್ಮಕ ಪತ್ರ ಇದು ಅಹಿಂದ ವರ್ಗಗಳನ್ನು ಭದ್ರಪಡಿಸ್ಕೊಳ್ಳುವಂಥ ಒಂದು ಪ್ರಯತ್ನದ ಭಾಗದ ರೀತಿಯಲ್ಲೂ ಕೂಡ ಕಂಡು ಬರ್ತಾ ಇದೆ. ಯಾಕಂದರೆ ಇಂತಹ ಭಾವನಾತ್ಮಕ ಪತ್ರ ನೋಡಿ, ನಮ್ಮ ನಾಯಕರ ಹೆಂಡತಿ ಈ ರೀತಿಯಾಗೆಲ್ಲ ಹೇಳಿದ್ದಾರೆ ಅನ್ನುವಂತಹ ಮೆಸೇಜ್ ಅವರ ಬೆಂಬಲಿಗರಿಗೆ ತಲುಪುತ್ತೆ ಇದರ ಮೂಲಕವಾಗಿ ಅಂತೇಳಿ. BJPಯದ್ದು ದ್ವೇಷದ ರಾಜಕಾರಣ ಅನ್ನೋದನ್ನು ಬಿಂಬಿಸುವಂತಹ ಪ್ರಯತ್ನವನ್ನು ಕೂಡ ಇದೇ ಪತ್ರದ ಮೂಲಕವಾಗಿ ಮಾಡಲಾಗಿದೆ. ಸಿದ್ದರಾಮಯ್ಯವರು ಹೇಳ್ಬೋದು, ನನಗೆ ಗೊತ್ತಿಲ್ಲದೇ ನಮ್ಮ ಪತ್ನಿ ಪತ್ರವನ್ನು ಬರೆದಿದ್ದಾರೆ ಅಂತ ಹೇಳಿದ್ದನ್ನು ಬಹುಶಃ ಎಲ್ಲರೂ ಒಪ್ಕೊಳ್ತಾರೆ ಇಲ್ಲೋ ಗೊತ್ತಿಲ್ಲ. ಆದರೆ ಈ ವಿಚಾರದಲ್ಲಿ ಇರುವಂಥ ಬಹಳಷ್ಟು ಅಂಶಗಳೇನಿದ್ದಾವಲ್ಲ, ಇದು ಸಹಜವಾಗಿಯೇ ಮುಂದಿನ ದಿವಸಗಳಲ್ಲಿ ತನ್ನದೇ ಆದಂಥ ಪರಿಣಾಮಗಳನ್ನು ಬೀರಬಹುದು. ಕೇಂದ್ರ ತನಿಖಾ ಸಂಸ್ಥೆಗಳ ದುರ್ಬಳಕೆಯನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅನ್ನುವಂತಹ ಆರೋಪಕ್ಕೆ ಮತ್ತಷ್ಟು ಪುಷ್ಟಿಯನ್ನು ಇದು ಕೂಡ ಕೊಡಬಹುದು. ಯಾಕೆಂದರೆ ಸೈಟ್ ವಾಪಸ್ ಕೊಟ್ಟ ಮೇಲೂ ಕೂಡ ಸಿದ್ದರಾಮಯ್ಯನ ಮೇಲೆ ಏನಾದರೂ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾದರೂ ಅಂತ ಹೇಳಿದಾಗ ನೋಡಿ, ಇದು ದ್ವೇಷದ ರಾಜಕಾರಣ ಅಂತೇಳಿ ಬಿಂಬಿಸುವ ಪ್ರಯತ್ನವೂ ಆಗಬಹುದು. ಇದು ಅನೇಕರ ಮೇಲೆ ಅನೇಕ ಸ್ವರೂಪದ ರಾಜಕೀಯ ಪರಿಣಾಮಗಳನ್ನು ಮುಂದಿನ ದಿವಸಗಳಲ್ಲಿ ಬೀರೋದ್ರಲ್ಲಿ ಯಾವುದೇ ಅನುಮಾನ ಬೇಕಿಲ್ಲ. ಇದು ಸಿದ್ದರಾಮಯ್ಯನವರ ಕುರ್ಚಿ ಉಳಿಸುತ್ತಾ ಇರಲ್ವೋ ಗೊತ್ತಿಲ್ಲ, ಆದರೆ ರಾಜಕೀಯವಾಗಿ ಬಹಳಷ್ಟು ಪರಿಣಾಮಗಳನ್ನು ಬೀರುವಂತಹ ಕೆಲಸವನ್ನಂತೂ ಈ ಪತ್ರ ಮಾಡಬಹುದು. ಜನಪರ ನಾಯಕರಿಗೆ ಕಿರುಕುಳ ಕೊಡ್ತಾ ಇದ್ದಾರೆ ಅನ್ನುವಂತಹ ಅಂಶವನ್ನೂ ಕೂಡ ಬಿಂಬಿಸುವಂತಹ ಪ್ರಯತ್ನವನ್ನು ಇಲ್ಲಿ ಮಾಡಲಾಗಿದೆ. ಪತ್ನಿ ಮೂಲಕವಾಗಿ ಒಂದು ಭಾವನಾತ್ಮಕ ಸಂದೇಶವನ್ನು, ಸಿದ್ದರಾಮಯ್ಯನವರು ಭಾವನಾತ್ಮಕವಾಗಿ ಮಾತನಾಡುವಂಥದ್ದು ಕಡಿಮೆ ಇರುತ್ತೆ, ಆದರೆ ಈ ವಿಚಾರಗಳಲ್ಲಿ ಭಾವನಾತ್ಮಕ ಸಂದೇಶವನ್ನು ಪತ್ನಿಯ ಮೂಲಕವಾಗಿ ರವಾನಿಸಿದ್ದಾರೆ. ಅರಿಶಿನ ಕುಂಕುಮವನ್ನು ಪ್ರಸ್ತಾಪಿಸಿನೇ ಪತ್ರವನ್ನು ಬರೆದಿದ್ದಾರೆ. ನೋಡಿ, ಹಿಂದೂ ಧಾರ್ಮಿಕತೆಯ ಪ್ರಕಾರವಾಗಿಯೇ ನಾವು ನೋಡ್ತಾ ಹೋದಾಗ ಇಲ್ಲಿ ಹೆಣ್ಣು ಮಕ್ಕಳಿಗೆ ಅವರ ತವರು ಮನೆಯಿಂದ ಬಂದಿರುವಂತಹ ಅರಿಶಿನ ಕುಂಕುಮದ ಜಮೀನು ಅನ್ನುವಂತಹ ಕಾರಣಕ್ಕಾಗಿಯೇ ಇಲ್ಲಿ ಹೆಚ್ಚು ಭಾವನಾತ್ಮಕ ಅಂಶ ಅಡಕ ಆಗಿರುತ್ತೆ. ಅದನ್ನು ಕೂಡ ಈ ಪತ್ರದ ಮೂಲಕವಾಗಿ ಪ್ರಸ್ತಾಪ ಮಾಡಿದ್ದಾರೆ. ಈ ಜಮೀನು ನಮಗೆ ಬಂದಿದ್ದೇ ಅರಿಶಿನ ಕುಂಕುಮಕ್ಕಾಗಿ ಅಂತ ಹೇಳಿದ್ದಾರೆ. ಹೀಗಾಗಿ ಈ ಅರಿಶಿನ ಕುಂಕುಮದ ವಿಚಾರವನ್ನು ಕೂಡ ಪ್ರಸ್ತಾಪಿಸುವುದರ ಮೂಲಕ ಒಂದು ಭಾವನಾತ್ಮಕವಾದಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಯಾವುದೇ ಭಾವನಾತ್ಮಕ ವಿಚಾರಗಳು ಏನೇ ಇರಬಹುದು, ನೀವು ಮೊದಲು ರಾಜೀನಾಮೆ ಕೊಡಿ, ನಿಮ್ಮನ್ನು ಈ ಪತ್ರ ಉಳಿಸೋದಿಲ್ಲ, ಈ ಪತ್ರದ ಮೂಲಕವಾಗಿ ನೀವು ತಪ್ಪು ಮಾಡಿದ್ದನ್ನು ಒಪ್ಪಿಕೊಂಡಿದ್ದೀರಿ ಅನ್ನುವಂತಹ ಆರೋಪವನ್ನು BJP ನಾಯಕರು ಯಥಾಪ್ರಕಾರವಾಗಿ ಮುಂದುವರಿಸಿದ್ದಾರೆ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ತತ್ಕ್ಷಣ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಅನ್ನುವ ಆಗ್ರಹವನ್ನು ಮಾಡ್ತಾ ಇದ್ದಾನೆ. ಜೊತೆಯಲ್ಲಿ ಖಾಸಗಿ ದೂರಿನ ಮೇಲೆ ರಾಜ್ಯಪಾಲರು ಇವತ್ತು
ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದಂಥ ಸಂದರ್ಭದಲ್ಲಿ ಸ್ವತಃ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಆದಿಯಾಗಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಸಚಿವರು, ಕಾಂಗ್ರೆಸ್ ಪಕ್ಷದ ಮುಖಂಡರು ರಾಜ್ಯಪಾಲರ ಮೇಲೆ ಆರೋಪದ ಸುರಿಮಳೆಯನ್ನ ಮಾಡಿದ್ರು. ಇವೆಲ್ಲವೂ ಕೂಡ ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥದ್ದು. ರಾಜ್ಯಪಾಲರು ಮುಖ್ಯಮಂತ್ರಿಗಳಿಂದ ಮುಖ್ಯಮಂತ್ರಿಗಳಿಗೆ ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಇದು ಸರಿಯಲ್ಲ. ಇದು ಕೇಂದ್ರದ ಕೈಬೊಂಬೆಯಾಗಿ ವರ್ತನೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಆರೋಪಗಳನ್ನು ಮಾಡಿದ್ರು. ಹಾಗಾಗಿ ನಾನು ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ಆಗ್ರಹ ಮಾಡ್ತಾ ಇದ್ದೇನೆ, ತಾವು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡುವ ಮುಂಚಿತವಾಗಿ ಗೌರವಾನ್ವಿತ ರಾಜ್ಯಪಾಲರಲ್ಲಿ ಕ್ಷಮೆಯನ್ನು ಯಾಚಿಸಬೇಕು. ಆಮೇಲೆ ಹೈಕೋರ್ಟಲ್ಲಿ ಯಾಕೆ ಫೈಟ್ ಮಾಡಕ್ಕೆ ಹೋಗಿದ್ರಿ ಹಂಗಾದ್ರೆ ನೀವು? ಇದಕ್ಕೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅವಕಾಶ ಮಾಡಿಕೊಟ್ಟಿರೋಂಥದ್ದು ತಪ್ಪು, ಅದಕ್ಕೆ ನೀವು ತಡೆ ಹಾಕಬೇಕು ಅಂತ ಹೇಳಿ ನೀವು ಕೋರ್ಟ್ಗೆ ಯಾಕೆ ಹೋದ್ರಿ? ಆಮೇಲೆ ಕೋರ್ಟು ಕೂಡ ಪ್ರಾಸಿಕ್ಯೂಷನ್ಗೆ ಅವಕಾಶ ಮಾಡಿಕೊಟ್ಟಾದ ನಂತರ FIR ರಿಜಿಸ್ಟರ್ ಆಗಿದೆ. ಈಗ ED ಬಂದು ಕೇಸ್ ರಿಜಿಸ್ಟರ್ ಮಾಡಿಕೊಂಡಿದೆ. ಈಗ ಬಂದು ನೀವು ಸರೆಂಡರ್ ಮಾಡ್ತೀನಿ ಅಂತಂದರೆ ಇದನ್ನು ಯಾರೂ ಮೆಚ್ಚಲ್ಲ, ನಿಮ್ಮ ಆತ್ಮಸಾಕ್ಷಿನೂ ಮೆಚ್ಚಲ್ಲ. 14 ಸೈಟ್ ತಗೊಂಡಿದ್ದೆ ಯಾರ ಮುಖಾಂತರ? ಹಂಗಾರೆ ಅವತ್ತು ನಿಮಗೆ ಬಂದ್ಬಿಟ್ಟಿತ್ತಾ, ಜ್ಞಾನೋದಯ ಆಗ್ಬಿಟ್ಟಿತ್ತಾ? ಅವತ್ತು ಮೂಡಕ್ಕೆ ಪತ್ರ ಬರ್ಕೊಟ್ರಲ್ಲ, ಏನೋ ಹೇಳಬೇಕು ಹೇಳಿದ್ದಾರೆ. ಇದರಲ್ಲಿ ಏನು ಸತ್ಯಾಂಶ ಇಲ್ಲ. ಏನು ಕ್ರಿಮಿನಲ್ ಕೇಸು ದಾಖಲಾಗಬೇಕಾದ್ರೆ ಅಥವಾ ಶಿಕ್ಷೆ ಪ್ರಮಾಣ ಕಡಿಮೆ ಆಗಬೇಕು ಅನ್ನೋ ಕಾರಣಕ್ಕೆ ಮಾಡ್ತಾ ಇದ್ದಾರೆ. ಆದರೆ ನನಗನ್ಸಿದ್ದು ಈಗ ಕಮಿಷನರ್ಗೆ ವಾಪಸ್ ತೆಗೆದುಕೊಳ್ಳುವ ಅಧಿಕಾರನೂ ಇಲ್ಲ, ಕೋರ್ಟಲ್ಲಿದೆ. ಕೋರ್ಟ್ ಇದನ್ನು ವಾಚ್ ಮಾಡ್ತಾ ಇದೆ. ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ. ಕ್ರಯಪತ್ರ ರದ್ದು ಮಾಡೋಕ್ಕೂ ನನಗೆ ಬೇಕಾದ ಕ್ರಯಪತ್ರ ಮಾಡಿಕೊಡಿ, ಬೇಡ ಅಂದಾಗ ವಾಪಸ್ ತಗೊಳ್ಳಿ. ನನಗೆ ಅದೇನೋ ಬ್ಯಾಂಕಲ್ಲಿಟ್ಟಿರುವ. ಇನ್ನು ಸಿದ್ದರಾಮಯ್ಯನವರಿಂದ ಕೇವಲ ಇದೊಂದು 14 ಸೈಟ್ ಮಾತ್ರ ಅಲ್ಲ, ಮತ್ತಷ್ಟು ಪ್ರಮಾದಗಳಾಗಿದ್ದಾವೆ ಅನ್ನುವಂಥ ಆರೋಪ ಇದೇ ಸಂದರ್ಭದಲ್ಲಿ ಕೇಳಿಬಂದಿದೆ. ನೋಡಿ, ಒಂದು ಕಡೆಯಲ್ಲಿ ಸೈಟ್ ವಾಪಸ್ ಕೊಟ್ಟಿದ್ರೆ ಮತ್ತೊಂದು ಕಡೆಯಲ್ಲಿ CM ವಿರುದ್ಧ ಪ್ರಮಾದದ ಆರೋಪವನ್ನ ಇನ್ನೊಬ್ಬ RTI ಕಾರ್ಯಕರ್ತ ಗಂಗರಾಜ್ ಅವರು ಮಾಡ್ತಾ ಇದ್ದಾರೆ. CM ವಿರುದ್ಧ ಮತ್ತೊಂದು ಗಂಭೀರವಾದಂಥ ಆರೋಪವನ್ನ ಮಾಡಿದ್ದಾರೆ ಗಂಗರಾಜ್ ಅವರು. CM ಅವರು ಕಟ್ಟಿದ ಮನೆಯ ದಾಖಲೆ ಕೂಡ ಸರಿ ಇಲ್ವಾ ಅನ್ನುವಂಥ ಅನುಮಾನ ಗಂಗರಾಜ್ ಅವರ ಮಾತುಗಳಿಂದಾಗಿ ವ್ಯಕ್ತವಾಗ್ತಾ ಇದೆ. ಯಾರನ್ನೋ ನಂಬಿ ಆಸ್ತಿಗಳನ್ನ ಖರೀದಿ ಮಾಡಿದ್ದಾರಾ ಸಿದ್ದರಾಮಯ್ಯನವರು ಅನ್ನುವಂಥದ್ದು ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇರುವಂತಹ ಅನುಮಾನ. ಯಾಕಂದ್ರೆ ಈ ಹಿಂದೆ ಮಾರಿದಂತಹ ಮನೆಯ ದಾಖಲೆಗಳಲ್ಲೂ ಕೂಡ ಲೋಪಗಳಿದ್ದಾವೆ ಅನ್ನುವಂಥ ಆರೋಪವನ್ನ ಗಂಗರಾಜ್ ಅವರು ಮಾಡ್ತಾ ಇದ್ದಾರೆ. ಇದು ಬಹಳ ಗಂಭೀರವಾಗಿರುವಂತಹ ಆರೋಪ. ಹಾಗೆಯೇ ಈಗ ಕಟ್ತಾ ಇರುವಂತಹ ಮನೆ ದಾಖಲೆಗಳು ಕೂಡ ಸರಿ ಇಲ್ವಾ ಅನ್ನುವಂಥ ಅನುಮಾನವನ್ನು ಕೂಡ ಇದು ಹುಟ್ಟು ಹಾಕಿದೆ. ಅಷ್ಟೇ ಅಲ್ಲದೆ ಹೆದ್ದಾರಿ ಪಕ್ಕದ ಜಮೀನು ಕೂಡ ಕಾನೂನು ಬಾಹಿರವಾಗಿ ಪಡ್ಕೊಂಡಿದ್ದಾರೆ ಅಥವಾ ಕಾನೂನು ಬಾಹಿರವಾಗಿ ಅದರ ಮಾರಾಟ ಆಗಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಗಂಭೀರವಾದಂಥ ಆರೋಪಗಳು ಇಲ್ಲಿ ಇದ್ದಾವೆ. ಇಲ್ಲಿ RTI ಕಾರ್ಯಕರ್ತ ಗಂಗರಾಜು ಮಾಡ್ತಾ ಇರುವಂತಹ ಹೊಸ ಆರೋಪ ಏನು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ರಾಮಯ್ಯರು ಯಾವ್ಯಾವ ಪ್ರಾಪರ್ಟಿ ಖರೀದಿ ಮಾಡಿದಾರೋ ಮನೆಯಿಂದ ಹಿಡಿದು ಅವ್ರು ತಗೊಂಡಿರೋ ಆಸ್ತಿಗಳೆಲ್ಲವೂ ಸಹ ಕಾನೂನು ಬಾಹಿರವಾಗೇ ಮಾಡಿದ್ದಾರೆ ಸರ್. ಪಾಪ ಯಾಕೆ ಅಂತಂದ್ರೆ ಅವರಿಗೆ ಕೊಡಿಸಿದಂತಹ ವ್ಯಕ್ತಿಗಳು ಇರ್ತಾರಲ್ಲ, ಸಿದ್ದರಾಮಯ್ಯನವ್ರು ಏನಾರ ಮಾಡಿ ಇರ್ಬೋದು. ಮನೆ ಕಟ್ಟಿದ್ರಲ್ಲ, ಹಿಂದೆ ಮನೆ ಕಟ್ಟಿದ್ದೇನು ಸರ್, ಅದನ್ನು ಕಾನೂನು ಬಾಹಿರ. 3 ದಿವಸ ಮನೆ ವಾಸ ಆಗಿರಲಿಲ್ಲ. ಈಗ ಒಂದು ಮನೆ ಕಟ್ತಾ ಇದಾರೆ, ಅದು ಕರೆಕ್ಟಾಗಿದೆಯಾ? ಹಿಂಗೆ ದೇವರೇ ಕಾಪಾಡಬೇಕು ಅದನ್ನು. ಹಾಗಾಗಿ ಇನ್ನೊಂದು ಯಾವುದೋ ಒಂದು 2023 ಒಂದೇನು ಮಾಡಿ ಅದು ಇಲ್ಲೀಗಲ್ ಆಗಿರುತ್ತೆ. ಅದು ಒಂದು ಬೇರೆ ಪ್ರಕರಣ ಇದೆ, ಅದು ಮುಂದೆಲೆ ಬರುತ್ತೆ. ಮುಂದಿನ ದಿವಸಗಳು ಅದನ್ನು ಹೊರಗಡೆ ತರ್ತೀವಿ. ಅದನ್ನು ಇದೇ ತರ ಇಲ್ಲಿಗಲ್ ಆಗಿದೆ, ಖಂಡಿತ ಆಗುತ್ತೆ. ಅದು ಶಾರ್ಟ್ಲಿ ಅದು ಮುಂದೆ ಬರುತ್ತೆ, ಅದನ್ನು ಖಂಡಿತ ಮಾಹಿತಿ ಇದೆ. ಅದ್ರ ಮುಂದಿನ ದಿನಗಳಲ್ಲಿ ಅದನ್ನು ದಾಖಲೆಗಳು ಕೊಡ್ತೀನಿ. ಹಾಗಾಗಿ ಈ ದಾಖಲೆಗಳು ನಾನು ಈಗಲೇ ಎಲ್ಲಾನು ಹೇಳ್ಬಿಟ್ರೆ ಇದನ್ನ ಹಿಡ್ಕೊಂಡು ತಿರ್ಗಾ ಎಲ್ಲ ಹೊರಡು ಹೋಗ್ತಾರೆ. ಹಾಗಾಗಿ ನಾನು ಸಂಪೂರ್ಣ ಡಾಕ್ಯುಮೆಂಟ್ ನನ್ನ ಕೈ ಸಿಗೋವರು ನಾನು. ಹೀಗೆ ಮುಖ್ಯಮಂತ್ರಿ ವಿರುದ್ಧ ಮತ್ತೊಂದು ಹೊಸ ಆರೋಪವೂ ಕೂಡ ಬರೋದಿದೆ ಅನ್ನೋದರ ಮುನ್ಸೂಚನೆಯನ್ನ ಇಲ್ಲಿ ಗಂಗರಾಜ್ ಅವರು ನೀಡಿದ್ದಾರೆ. ಸ್ನೇಹಮಯಿ ಕೃಷ್ಣ ಈಗಾಗಲೇ ಏನು ಗಂಗರಾಜ್ ಅವರು ಮಾಡಿದಂಥ ಆರೋಪದ ಒಂದು ಭಾಗದಲ್ಲಿರುವಂತಹ ಅಂಶಗಳನ್ನು ಸ್ನೇಹಮಯಿ ಕೃಷ್ಣ ಅವರು ಈಗ ಖಾಸಗಿ ದೂರಾಗಿ ಪರಿವರ್ತನೆಯಾಗಿ ಅದರ ಮೇಲೆ ಕಾನೂನಿನ ಸಮರ ಈಗ ಶುರುವಾಗಿದೆ ಅಷ್ಟೇ. ತನಿಖೆಯ ಹಂತವೂ ಕೂಡ ಈಗ ಆರಂಭ ಆಗಿದೆ ಅಷ್ಟೇ, ಇನ್ನು ಮೊದಲ ಹಂತದಲ್ಲಿದೆ. ಇದರ ನಡುವೆ ಸ್ಕೆಚ್ಗೆ ಸಂಬಂಧಪಟ್ಟಂತೆ ಸುಳಿವು ಕೊಡ್ತಾ ಸ್ಕೆಚ್ ಅಂತೇಳಿ, ಯಾಕಂದ್ರೆ ಲೋಕಾಯುಕ್ತ ತನಿಖಾಧಿಕಾರಿಗಳು ಇವತ್ತು ಸೈಟ್ನಲ್ಲಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಕೆಸರೆ ಗ್ರಾಮದಲ್ಲಿರುವಂತಹ ಸೈಟ್ ಇದು. ಈ ಒಂದು ಪ್ರದೇಶದಲ್ಲಿ ಅವರು ಹೋಗಿ ಪರಿಶೀಲನೆಯನ್ನು ಮಾಡಿದ್ದಾರೆ. ದೂರದಾರ ಸ್ನೇಹಮಯಿ ಕೃಷ್ಣ ಸಮ್ಮುಖದಲ್ಲೇನೆ ತನಿಖೆ ನಡೆದಿದೆ. ಯಾವ ಪ್ರದೇಶ, ಯಾವ ಜಮೀನು, ಸ್ನೇಹಮಯಿ ಕೃಷ್ಣ ನೀಡಿದಂತಹ ನಕ್ಷೆಗೆ ಹೊಸ ಸರ್ವೆ ಸ್ಕೆಚ್ ಈಗ ಹೋಲಿಕೆ ಆಗ್ತಾ ಇದೆಯಂತೆ.
ಹಾಗೆಯೇ ಹಳೆ ನಕ್ಷೆ ಜೊತೆಗೆ ಹೋಲಿಕೆಯಾಗಿದೆ. ಹೊಸ ನಕ್ಷೆ ಯಾವ ಸ್ವರೂಪದಲ್ಲಿ ಇಲ್ಲಿ ಜಮೀನು ಇದೆ ಅನ್ನುವಂಥದ್ದನ್ನು ನಕ್ಷೆಯನ್ನು ಮಾಡಲಾಗಿದೆ. ಸುಮಾರು 6 ಗಂಟೆಗಳ ಕಾಲ ಸ್ಥಳ ಮಹಜರು ನಡೆಸಿ ಸ್ಕೆಚ್ ಅನ್ನು ತಯಾರಿಸಿದ್ದಾರೆ ಅಧಿಕಾರಿಗಳು. ಈ ಒಂದು ಸರ್ವೆ ಮುಗಿಸಿ ಸ್ಥಳದಲ್ಲಿನೇ ಡಿಜಿಟಲ್ ಸ್ಕೆಚ್ ಅನ್ನು ಕೂಡ ತಯಾರಿ ಮಾಡಿಕೊಂಡಿದ್ದಾರೆ. ಸೀಲು ಸಹಿ ಹಾಕಿ ಸ್ಕೆಚ್ ಕಾಪಿ ತನಿಖಾಧಿಕಾರಿಗಳಿಗೆ ಹಸ್ತಾಂತರ ಮಾಡಲಾಗಿದೆ. ಹೊಸ ಸ್ಕೆಚ್ ಕಾಪಿಯೊಂದಿಗೆ ಹಳೆ ನಕ್ಷೆಯನ್ನ ತಾಳೆ ಮಾಡಿ ಪರಿಶೀಲನೆಯನ್ನ ನಡೆಸಲಾಗಿದೆ. ಎಲ್ಲದರಲ್ಲೂ ಕೂಡ ಸ್ಥಳದಲ್ಲಿನೇ ಸಣ್ಣ ಪುಟ್ಟ ಗೊಂದಲವನ್ನು ಬಗೆಹರಿಸಿಕೊಂಡು ತನಿಖಾಧಿಕಾರಿಗಳು ಮುಂದುವರೆದಿದ್ದಾರೆ. ಇದೇ ಜಮೀನು, ಇದೇ ಸ್ವರೂಪದಲ್ಲಿದ್ದಂಥ ಜಮೀನು ಅನ್ನುವಂಥದ್ದನ್ನು ಅವರು ಫೈಂಡ್ ಔಟ್ ಮಾಡಿಕೊಂಡಿದ್ದಾರೆ. ಸ್ಥಳದಲ್ಲಿನೇ ಸಣ್ಣ ಪುಟ್ಟ ಗೊಂದಲಗಳನ್ನು ಕೂಡ ಬಗೆಹರಿಸಿಕೊಂಡು ತನಿಖಾಧಿಕಾರಿಗಳು ತನಿಖೆಯನ್ನು ಮುಂದುವರೆಸಿದ್ದಾರೆ. ಅಷ್ಟರ ಮಟ್ಟಿಗೆ ಸಿದ್ದರಾಮಯ್ಯನವರ ವಿರುದ್ಧದಲ್ಲೇ ಇರುವಂತಹ ಒಂದು ಆರೋಪ ಏನಿದೆಯಲ್ಲ, ಅದಕ್ಕೆ ಪೂರಕವಾಗಿರುವಂತಹ ಒಂದಿಷ್ಟು ತನಿಖೆ ಅಂಶಗಳು ಕೂಡ ಈಗ ನಡೀತಾ ಇದ್ದಾವೆ. ತನಿಖೆ ಸಂದರ್ಭದಲ್ಲಿ ಕೆಸರಿ ಗ್ರಾಮದಲ್ಲಿರುವಂತಹ ಜಮೀನನ್ನ ಅಲ್ಲೊಂದು ಮಹಜರನ್ನ ಮಾಡ್ಕೊಂಡಿದ್ದಾರೆ. ಈ ಜಮೀನು ಇದು ಯಾರ ಹೆಸರಿನಲ್ಲಿದೆ, ಈ ಜಮೀನು ಇದರ ಇತಿಹಾಸ ಏನು ಅನ್ನೋದನ್ನ ಒಂದೊಂದಾಗಿ ಇನ್ನು ಕೆದಕುವಂತ ಪ್ರಯತ್ನ ನಡೆಯುತ್ತೆ. ಮೊದಲಿಗೆ ಜಮೀನು ಸಿಗಬೇಕಲ್ಲ, ಆ ಜಮೀನು ಜಾಗ, ಆ ಜಾಗದ ನಂತರ ಅದರ ಸರ್ವೆ ನಂಬರು, ಆ ಸರ್ವೆ ನಂಬರ್ಗಳು ಯಾರ ನಂತರ ಎಲ್ಲಿಂದ ಎಲ್ಲಿಗೆ ಬಂತು ಅಂತ ಹೇಳಿ ಸರ್ವೆ ನಂಬರ್ಗಳು ರಿಜಿಸ್ಟ್ರೇಷನ್ ಆಗಿರುವಂತಹ ಸ್ವರೂಪ, ನಂತರ ನಡೆಯಬಹುದಾಗಿರುವಂತಹ ನೋಟಿಫಿಕೇಶನ್ನು, ಡಿನೋಟಿಫಿಕೇಶನ್, ಪರಿಹಾರ, ಖರೀದಿ, ಅರಿಶಿನ ಕುಂಕುಮದ ದಾನಪತ್ರ, 14 ಸೈಟ್ಗಳು, ಇಲ್ಲಿವರೆಗೂ ಕೂಡ ಅದು ವಿಸ್ತಾರ ಆಗುವಂತಹ ಸಾಧ್ಯತೆ ಇದೆ. ಈಗ ಎರಡನೇ ಸುದ್ದಿಯ ಕಡೆಗೆ ಹೋಗೋಣ. ಮೂಡಾ ಅಂಗಳಕ್ಕೆ ಇಡಿ ಎಂಟ್ರಿ, ಹಾಲಿ ಮಾಜಿಗಳಿಗೆಲ್ಲ ಢವಢವ. ಸಿಎಂ ಸಿದ್ದರಾಮಯ್ಯ ಮುಂದೇನು ಮಾಡ್ತಾರೆ, ಇದುವೇ ಚದುರಂಗದ ಎರಡನೇ ಸ್ಟೋರಿ. ಇಡಿ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ECIR ಅನ್ನ ರೆಡಿ ಮಾಡ್ಕೊಂಡಿರುವಂತ ಎನ್ಫೋರ್ಸ್ಮೆಂಟ್ ಕೇಸ್ ಇನ್ಫಾರ್ಮೇಶನ್ ರಿಪೋರ್ಟ್ ಅನ್ನು ಏನು ಈಗಾಗಲೇ ಅವರು ಮಾಡ್ಕೊಂಡಿದ್ದಾರೆ, ಅದೊಂದು ECIR ಕೇವಲ ಸಿದ್ದರಾಮಯ್ಯನವರ ವಿರುದ್ಧ ಮಾತ್ರ ದಾಖಲಾಗಿಲ್ಲ, ಮತ್ತೊಂದು ECIR ದಾಖಲಾಗಿದೆ, ಅದು 18 ಅಧಿಕಾರಿಗಳ ವಿರುದ್ಧ. ಸಹಜವಾಗಿಯೇ ಸಿಎಂ ಸಿದ್ದರಾಮಯ್ಯನವರಿಗೆ ಈಗ ಇಡಿ ಟೆನ್ಷನ್ ಇದ್ದೇ ಇದೆ. ಸ್ನೇಹಮಯಿ ಕೃಷ್ಣ ಅವರು ನೀಡಿರುವಂತಹ ದೂರು, ಅದರ ಆಧಾರದ ಮೇಲೆ ECIR ದಾಖಲಾಗಿದೆ. ಇಡಿ ಎಂಟ್ರಿಯಿಂದ ಸಿಎಂಗೆ ಟೆನ್ಷನ್ ಜಾಸ್ತಿ ಆಗುವಂಥದ್ದು ಸರ್ವೇ ಸಹಜವಾಗಿದೆ. ಯಾಕಂದರೆ ಕೇಂದ್ರ ತನಿಖಾ ಸಂಸ್ಥೆ ಯಾವ ಸ್ವರೂಪದಲ್ಲಿ ತನಿಖೆ ಮಾಡುತ್ತೆ, ಏನೇನು ಪ್ರಶ್ನೆಗಳನ್ನು ಕೇಳುತ್ತೆ, ಕೇಳಿದ ಪ್ರಶ್ನೆಗಳನ್ನೇ ಈ ಹಿಂದೆ ಅನೇಕರು ಹೇಳ್ತಾ ಇದ್ರಲ್ಲ, ಕೇಳಿದ ಪ್ರಶ್ನೆಯನ್ನು 10 ಬಾರಿ ಕೇಳಿದ್ದಾರೆ, 100 ಬಾರಿ ಕೇಳಿದ್ದಾರೆ, 200 ಬಾರಿ ಕೇಳಿದ್ದಾರೆ ಅಂತ ಹೇಳ್ತಾರಲ್ಲ, ಹಾಗೆ ಎಷ್ಟೆಷ್ಟು ಬಾರಿ ಕೇಳ್ತಾರೆ ಗೊತ್ತಿಲ್ಲ. ಪ್ರಕರಣದ ಆಳ ಅಗಲಕ್ಕೆ ಸಂಬಂಧಪಟ್ಟಂತೆಯೇ ಇಲ್ಲಿ ಪ್ರಶ್ನೆಗಳ ಸುರಿಮಳೆ ಇದ್ದೇ ಇರುತ್ತೆ. ಹಾಗಾದರೆ ಇಡಿ ಕೇಸ್ ಮುಂದೇನು, ಹೇಗಿರುತ್ತೆ ತನಿಖೆ ಅನ್ನುವಂಥದ್ದನ್ನು ನಾವು ನಿಮಗೆ ವಿವರಿಸುವಂತಹ ಕೆಲಸವನ್ನು ಕೂಡ ಮಾಡ್ತೀನಿ. ಇಲ್ಲಿ ಬಹಳ ಮುಖ್ಯವಾಗಿ ಜಾರಿ ನಿರ್ದೇಶನಾಲಯದಲ್ಲಿ ECIR ದಾಖಲಾಗಿದೆ, ಎನ್ಫೋರ್ಸ್ಮೆಂಟ್ ಕೇಸ್ ಇನ್ಫಾರ್ಮೇಷನ್ ರಿಪೋರ್ಟ್. ಅದು ಇನ್ನು ಅಕ್ರಮ ಹಣ ವರ್ಗಾವಣೆ ಕಾಯ್ದೆ ಅಡಿಯಲ್ಲಿ ಇಲ್ಲಿ ಕೇಸನ್ನು ರಿಜಿಸ್ಟರ್ ಮಾಡಿಕೊಳ್ಳಲಾಗಿದೆ. PMLA ಅಡಿಯಲ್ಲಿ ಇಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ. ದೂರುದಾರರಿಗೆ ಅವರು ಮೊದಲಿಗೆ ನೋಟಿಸನ್ನು ಕೊಡ್ತಾರೆ. ದೂರುದಾರರು ಯಾರಿದ್ದಾರೆ ಅವರಿಂದ ಪ್ರಕರಣಗಳ ದಾಖಲೆಗಳನ್ನು ಸಲ್ಲಿಸೋದಕ್ಕೂ ಕೂಡ ಅವರು ಸೂಚನೆಯನ್ನು ಕೊಡಬಹುದು. ಆ ಮೂಲಕ ಒಂದನೇ ದಿವಸಕ್ಕೆ ನಾಳೆ ಬೆಳಿಗ್ಗೆ ಆದ ತಕ್ಷಣ ಸಿದ್ದರಾಮಯ್ಯನವ್ರನ್ನ ಕರ್ಕೊಂಡು ಬಂದವರು ಕೂರಿಸೋದಿಲ್ಲ, ಅವರೇನು ಬಂಧನ ಮಾಡಿ ಕೂರಿಸುವಂತಹ ಕೆಲಸವನ್ನು ಮಾಡೋದಕ್ಕೆ ಹೋಗಲಿಕ್ಕಿಲ್ಲ. ದಾಖಲೆಗಳ ಪರಿಶೀಲನೆಯನ್ನು ಮೊದಲ ಹಂತದಲ್ಲಿ ಮಾಡಲಾಗುತ್ತೆ. ಅದರಲ್ಲಿ ನಿಜಕ್ಕೂ ಕೂಡ ಏನು ದೂರುದಾರರು ಕೊಟ್ಟಿರುವಂತಹ ದೂರು ಇದೆಯಲ್ಲ, ಇಲ್ಲಿ PMLA ರೀತಿಯಾದಂತಹ ಅಂಶಗಳಿದ್ದಾವೆ ಅಂತೇಳಿ, ಆ ಅಂಶಗಳು ಇದಾವ ಇಲ್ವಾ ಅನ್ನುವಂಥದ್ದನ್ನು ಮೊದಲಿಗೆ ಅವರು ರೆಡಿ ಮಾಡ್ಕೊಳ್ತಾರೆ. ಆರೋಪಿತರನ್ನು ವಿಚಾರಣೆಗೆ ನಂತರ ಕರೆಸಬಹುದು. ಮೊದಲಿಗೆ ದೂರುದಾರರಿಂದ ಮಾಹಿತಿಯನ್ನು ಪಡ್ಕೊಂಡು ದಾಖಲೆಗಳನ್ನು ಸಂಗ್ರಹಿಸಿ ಎಲ್ಲ ನೋಡಿದ ಮೇಲೆ ಅವರು ಆರೋಪಿತರಿಗೆ ಒಂದಿಷ್ಟು ಏನು ಸಮನ್ಸನ್ನು ಜಾರಿ ಮಾಡಬಹುದು, ಬನ್ನಿ ವಿಚಾರಣೆಗೆ ಹಾಜರಾಗಿದ್ದ ಕೇಳ್ಬೋದು. ಅಕ್ರಮ ಹಣ ವರ್ಗಾವಣೆ ಕುರಿತಾಗಿಯೂ ಕೂಡ ತನಿಖೆಯನ್ನು ನಡೆಸಬಹುದು. ಅಂದರೆ ಇಲ್ಲಿ ಈ ಪ್ರಕರಣದ ವಿಚಾರಕ್ಕೆ ಬಂದಾಗ ಈ ಜಮೀನು ಖರೀದಿ ಆಗಿರುವಂತಹ ಸಂದರ್ಭ, ಆ ಖರೀದಿ ಹೆಂಗಾಯಿತು, ಎಲ್ಲಿಂದ ದುಡ್ಡು ಬಂತು, ಈ ಜಮೀನಿಗೆ ಅವತ್ತು ನಿಗದಿಯಾಗಿದ್ದಂಥ ಹಣ ಎಷ್ಟು, ಇವೆಲ್ಲವೂ ಕೂಡ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥ ಅಂಶಗಳು. ಖುದ್ದು ಹಾಜರಾಗಿ ತನಿಖೆಗೆ ಸಹಕರಿಸೋದಕ್ಕೂ ಕೂಡ ಸೂಚನೆಯನ್ನ ನೀಡಬಹುದು. ತನಿಖೆಗೆ ಸಹಕರಿಸದೇ ಇದ್ದರೆ ಬಂಧನದ ಸಾಧ್ಯತೆ ಇದ್ದೇ ಇರುತ್ತೆ. ಹಾಗೆಯೇ ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ಆಸ್ತಿ ಮುಟ್ಟುಗೋಲಿಗೂ ಕೂಡ ಅವಕಾಶ ಅವರಿಗೆ ಇದ್ದೇ ಇರುತ್ತೆ. ಅದರಲ್ಲಿ ಈಗ 14 ಸೈಟ್ಗಳನ್ನು ವಾಪಸ್ ಕೊಡುವಂಥ ಒಂದು ಪ್ರಕ್ರಿಯೆಯನ್ನು ಆರಂಭಿಸಿದಾರಲ್ಲ, ಅದು ಮುಂದೇನಾಗುತ್ತೆ ಅನ್ನೋದು ನೋಡಬೇಕಾಗಿದೆ. ಆರೋಪಿಗಳ ಆಸ್ತಿ ಮುಟ್ಟುಗೋಲು ಮಾಡಿಕೊಳ್ಳುವಂಥ ಅವಕಾಶ ಇರುತ್ತೆ. ಈಗ ಆರೋಪಿ ಯಾವ ಆರೋಪದ ಜಮೀನು ಇದೆಯಲ್ಲ ಅದನ್ನು ವಾಪಸ್ ಕೊಡ್ತಾ ಇರೋದ್ರಿಂದಾಗಿ ಆ ಜಮೀನಿನ ವಿಚಾರದಲ್ಲಿ ಏನು ಮಾಡ್ತಾರೆ ಅನ್ನೋದನ್ನು ನೋಡಬೇಕಾಗಿದೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಇಡಿ ತನಿಖೆಯನ್ನು ಶುರು ಮಾಡೋದಕ್ಕೆ ಬೇಕಾಗಿ ECIR ಅನ್ನು ರಿಜಿಸ್ಟರ್ ಮಾಡ್ಕೊಂಡಿದೆಯೋ ಆಗ ಇಮಿಡಿಯೇಟ್ ಆಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಇವತ್ತು ರಿಯಾಕ್ಟ್ ಮಾಡಿದ್ದಾರೆ.
PMLA ಅಪ್ಲೈ ಆಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಸಿದ್ದರಾಮಯ್ಯನವರು ತಮ್ಮದೇ ಆದಂತಹ ವಕಾಲತನ್ನು ಹಾಕಿದ್ದಾರೆ. ಯಾಕಂದರೆ ಅವರು ಕೂಡ ಹೇಳಿ ಕೇಳಿ ವಕೀಲರು ಅವರು ಕೂಡ ಅವರು ತಮ್ಮದೇ ಆದಂತಹ ವಕಾಲತನ್ನು ಹಾಕಿದ್ದಾರೆ. ತೋರಿಸ್ತೀವಿ. ಪ್ರಕಾರ ಐ ಡೋಂಟ್ ನೋ ಆನ್ ವಾಟ್ ಗ್ರೌಂಡ್ಸ್ ಮನಿ ಲ್ಯಾಂಡ್ರಿಂಗ್. ನನ್ನ ಪ್ರಕಾರ ಮನಿ ಲ್ಯಾಂಡ್ರಿಂಗ್ ಆಗಲ್ಲ. ಬಹುಶಃ ನಿಮಗೂ ಆಗನ್ಸುತ್ತೆ. ಮನಿ ಲ್ಯಾಂಡ್ರಿಂಗ್ ನನ್ನ ಪ್ರಕಾರ ಆಗಲ್ಲ. ಯಾಕಂತಂದ್ರೆ ಸೈಟು ಕಾಂಪನ್ಸೇಟರಿ ಸೈಟ್ಗಳು ಕೊಟ್ಟಿದ್ದಾರೆ. ಅದರಿಂದ ಮನಿ ಲ್ಯಾಂಡ್ರಿಂಗ್ ಹೆಂಗಾಗ್ತದೆ? ಮತ್ತೆ ವಾಟ್ ಈಸ್ ಮೈ ರೋಲ್? ವಾಟ್ ಈಸ್ ಮೈ ರೋಲ್? ದೇರ್ ಇಸ್ ನೋ ರೋಲ್ ಆಫ್ ಮೀ ಅಲ್ವಾ ಇನ್ ದಿ ಎಂಟೈರ್ ಇದರಲ್ಲಿ ಪ್ರಕರಣದಲ್ಲಿ ನನ್ನ ರೋಲ್ ಏನಿದೆ. ಸೊ ಅದಕ್ಕೆ ಮನನೊಂದು ನನ್ನ ಹೆಂಡತಿ ಈ ತೀರ್ಮಾನ ಮಾಡಿದ್ದಾರೆ. ಬಟ್ ನನಗಿದು ಗೊತ್ತಿಲ್ಲ. ಅವ್ರು ತೀರ್ಮಾನ ಮಾಡಿ ಪತ್ರ ಬರೆದಿದ್ದಾರೆ. ಹೀಗೆ ಮುಖ್ಯಮಂತ್ರಿಯವರು ತಮ್ಮ ಕೇಸನ್ನು ತಾವೇ ವಾದ ಮಾಡ್ತಾ ಇದ್ದಾರೆ. ಸಾರ್ವಜನಿಕರ ಮುಂದೆ, ಜನರ ಮುಂದೆ ಅವರು ಹೇಳ್ತಾ ಇದ್ದಾರೆ, ನಾನೇನು ತಪ್ಪು ಮಾಡಿಲ್ಲ, ಎಲ್ಲಿದೆ ನನ್ನ ರೋಲ್, ಏನಿದೆ ನನ್ನ ಪಾತ್ರ, ಏನಿದೆ ಈ ಪ್ರಕರಣದಲ್ಲಿ, ನಾನೇನಾದರೂ ಸಹಿ ಹಾಕಿದ್ದೀನಾ, ನಾನೇನಾದ್ರು ರೆಕಮೆಂಡ್ ಮಾಡಿದ್ದೀನಾ, ನಾನೇನಾದರೂ ಆದೇಶವನ್ನು ಹೊರಡಿಸಿದ್ದೀನಾ ಅನ್ನುವಂಥ ಪ್ರಶ್ನೆಗಳು ಸಿದ್ದರಾಮಯ್ಯನವರು ಕೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಕೇಳ್ತಾ ಇರುವಂತಹ ವಿಚಾರಗಳು ಇಲ್ಲೂ ಕೂಡ ಒಂದು ಭಾಗ. ಯಾಕಂದರೆ ಅವರ ಕೇಸನ್ನು ಅವರು ಯಾವತ್ತೂ ಕೂಡ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು. ಅವರ ಕೇಸನ್ನು ಗೆಲ್ಲಬೇಕು ಅಂತಲೇ ಅವರು ವಾದಿಸಬೇಕಲ್ವಾ. ಅಂತಿಮವಾಗಿ ಅವರು ಸೋಲಬೇಕು ಅಂತೇಳಿ ವಾದಿಸೋದಕ್ಕಾಗೋದಿಲ್ಲ. ಅವರು ಅದೇ ರೀತಿಯಲ್ಲಿ ಜನರ ಮುಂದೆ ಹೇಳ್ತಾ ಇರ್ತಾರೆ. ಆದರೆ ಈ ಪ್ರಕರಣ ಅಷ್ಟು ಸುಲಭವಾಗಿ ಇರುವಂತೆ ಈ ಹಂತದಲ್ಲಂತೂ ಕಾಣ್ತಾ ಇಲ್ಲ. ಮತ್ತಷ್ಟು ಜಟಿಲ ಆಗುವಂಥ ಎಲ್ಲ ಲಕ್ಷಣಗಳನ್ನು ಕೂಡ ತೋರಿಸ್ತಾ ಇದೆ. ಇದು ನಿಜಕ್ಕೂ ಸಿದ್ದರಾಮಯ್ಯನವರ ಕುರ್ಚಿಯವರೆಗೂ ಕೂಡ ಬಂದು ತಲುಪುತ್ತಾ ಅನ್ನುವಂಥದ್ದಕ್ಕೆ ಇನ್ನು ಕೆಲವು ದಿವಸಗಳಲ್ಲಿ ಸ್ಪಷ್ಟವಾದಂಥ ಉತ್ತರ ಸಿಗೋದಕ್ಕೆ ಸಾಧ್ಯ. ಈಗಲೇ ಇಂಥದ್ದೇ ಆಗುತ್ತೆ ಅಂತ ಹೇಳುವಂಥದ್ದು ಊಹಿಸುವಂಥ ಸ್ವಲ್ಪ ಕಷ್ಟ. ಆದರೆ ಕೆಲವು ದಿವಸಗಳಲ್ಲಿ ಇದಕ್ಕೊಂದು ಸ್ಪಷ್ಟವಾದಂತಹ ಉತ್ತರ, ಸ್ಪಷ್ಟವಾದಂತಹ ಚಿತ್ರಣ ಸಿಗುವಂತಹ ಎಲ್ಲ ಸಾಧ್ಯತೆಯೂ ಕೂಡ ಇದೆ. ಇದು ಇವತ್ತಿನ ಚದುರಂಗ. ನಮಸ್ಕಾರ.